ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಶಿಖರ್ ಬೆಂಗಳೂರು. ನಾನು ನಿಮ್ಮ ರವಿಜಯಣ್ಣ. ಇವತ್ತಿನ ಒಂದು ಟಾಪಿಕ್ ಮತ್ತು ಇನ್ಫಾರ್ಮೇಷನ್ ಮೂವ್ ಆಗೋಣ. ಸೊ ಈ ಕರೋಷನ್ ಅನ್ನೋದು ಎಲ್ಲರಿಗೂ ಒಂದು ಗೊತ್ತಿರುತ್ತೆ. ಸೊ ಸ್ಟೀಲಲ್ಲಿ ಇದು ಜಾಸ್ತಿ ಕರೋಷನ್ ಇರೋವಂಥದ್ದು. ಸೊ ನಿಮಗೆ ಡೌಟ್ ಏನಿರುತ್ತೆ, ಸರ್ ಕರೋಷನ್ ತಡೆಯೋದು ಹೇಗೆ, ಕರೋಷನಿಂದ ನಮ್ಗೆ ಆಗುವಂಥ ಅಪಾಯಗಳೇನು? ಸೊ ಇದನ್ನೆಲ್ಲ ನೀವು ಯೋಚನೆ ಮಾಡಿರ್ತೀರ. ಸೊ ಇನ್ ಡೆಪ್ತ್ ಡೀಟೇಲಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಪಾರ್ಟ್ ಬೈ ಪಾರ್ಟ್ ಬರುತ್ತೆ. ಸೊ ಅಷ್ಟು ವೀಡಿಯೋಸ್ ನೋಡಿ ಕರಪ್ಷನ್ ಬಗ್ಗೆ ಇರುವಂಥ ಅನುಮಾನ ಇರ್ಬೋದು ಅಥವಾ ನಿಮಗೆ ಭಯ ಇರ್ಬೋದು, ಎಲ್ಲನೂ ಹೋಗ್ಲಾಡಿಸ್ಕೊಳ್ಳಿ. ಕರಪ್ಷನ್ ಅಂದರೆ ಏನಪ್ಪ? ಸೊ ಕರಪ್ಷನ್ ಯಾಕೆ ಉಂಟಾಗುತ್ತೆ? ಸೊ ಕರಪ್ಷನ್ ಅನ್ನೋದು ಏನಂದರೆ, ಈ ಸ್ಟೀಲ್ ಅನ್ನೋ ಮೆಟೀರಿಯಲ್ ಅಥವಾ ಐರನ್ ಅಂತ ಏನಿರುತ್ತೆ, ಅದಕ್ಕೆ ಯಾವಾಗ ನಿಮ್ಮ ಒಂದು ವಾಟರ್ ಇರ್ಬೋದು ಅಥವಾ ಏರ್, ಆಕ್ಸಿಜನ್ ಅಂತ ಏನು ಹೇಳ್ತೀವಿ, ಈ ಎರಡೂ ಮೀಟಾಗಿ ನಿಮ್ಮ ಸ್ಟೀಲ್ ಏನಿರುತ್ತೆ ಬಾರ್ಸ್ ಮೀಟ್ ಆದಾಗ ಈ ಮೂರು ಸೇರಿ ರಿಯಾಕ್ಟ್ ಆಗುವಂಥದ್ದೇ ಕರೋಷನಿಗೆ ಫಾರ್ಮ್ ಆಗುವಂಥದ್ದು. ಅದರಲ್ಲಿ ಒಂದು ಆಕ್ಸೈಡ್ ಫಾರ್ಮ್ ಆಗುತ್ತೆ. ಆ ಆಕ್ಸೈಡ್ನ ನಾವು ಬಂದ್ಬಿಟ್ಟು ಹೇಳೋದೆ ರಸ್ಟ್ ಅಂತ. ಸೊ ಈ ರಸ್ಟ್ ಬಂದರೆ ಏನಾಗುತ್ತೆ, ರಸ್ಟ್ ಬರದೇ ಇದ್ರೆ ಏನಾಗುತ್ತೆ? ಸೊ ರಸ್ಟ್ ಆದಾಗ ಏನಾಗುತ್ತೆ, ನಾವು ಏನು ಸ್ಟೀಲ್ ಮೆಟೀರಿಯಲ್ ಅಂತ ನಾವು ಪರ್ಚೇಸ್ ಮಾಡಿರ್ತೀವಿ, ಅದರಲ್ಲೇ ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಆಫ್ ಅಮೌಂಟ್ ಆಫ್ ಇದು ಮೆಟೀರಿಯಲ್ಲು ರಸ್ಟಾಗಿ ಕನ್ವರ್ಟ್ ಆಗಿ ವೇಸ್ಟ್ ಆಗುವಂಥದ್ದು. ಸೊ ಈಗ ರಸ್ಟ್ ಆಯಿತು ಅಂದರೆ ನಮ್ಮ ಮೆಟೀರಿಯಲ್ ಕ್ವಾಲಿಟಿ ಏನಿರುತ್ತೆ ಅದು ಕಡಿಮೆ ಆಗೋದು ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಸೊ ಅದನ್ನು ನಾವು ನೋಡಿರ್ತೀವಿ. ಈ ಕರೋಷನಲ್ಲೂ ಕೂಡ ಎರಡು ಥರ ಕರೋಷನ್ ಇದೆ. ಒಂದು ಡ್ರೈ ಕಂಡೀಷನ್ ಅಂತ ಹೇಳ್ಬೋದು, ಇನ್ನೊಂದು ವೆಟ್ ಕಂಡೀಷನ್ ಅಂತ ಹೇಳ್ಬೋದು. ಡ್ರೈ ಕಂಡೀಷನ್ ಏನಂದರೆ, ನೀವು ವಾಟರ್ ಇರ್ಬೋದು, ಆಕ್ಸಿಜನ್ ಇರ್ಬೋದು ಮತ್ತು ಸ್ಟೀಲ್, ಇದು ಮೂರು ಮೀಟ್ ಆದಾಗ ಆಗುವಂಥದ್ದೇ. ಅಂದರೆ ಗ್ಯಾಸಲ್ಲಿ ಕೂಡ ಆಗುತ್ತೆ, ಗ್ಯಾಸ್ ಇಲ್ದಲೇ ಆಗಲ್ಲ ಅಂತೇನಿಲ್ಲ. ಸೊ ಈ ಮೂರು ಸೇರಿದಾಗ ಆಗುವಂಥದ್ದೇ ಡ್ರೈ ಕಂಡೀಷನ್ ಕರೋಷನ್ ಅಂತ ಹೇಳ್ತೀವಿ. ಅಂದರೆ ವೆಟ್ ಕಂಡೀಷನ್ ಕರೋಷನ್ ಏನಂದರೆ, ಸಾಲ್ಟ್ಸ್, ಆಲ್ಕಲೀಸ್ ಅಥವಾ ಆ್ಯಸಿಡ್ಸ್ ಇರ್ಬೋದು. ಸೊ ಇದು ಮೂರು ಸೇಮ್ ಕಂಡೀಷನ್ ಆದಾಗ, ಅಂದರೆ ನೀರಲ್ಲಿ ಉಪ್ಪಿನಾಂಶ ಇರೋವಂಥದ್ದು ಅಥವಾ ಆ್ಯಸಿಡ್ ಅಂಶ ಇರೋವಂಥದ್ದು ಇದ್ದಾಗ ಅದು ರಸ್ಟ್ಗೆ ಮತ್ತೆ ಕಾರಣ ಆಗುತ್ತೆ. ಅದನ್ನು ವೆಟ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಈ ಎರಡು ಕಂಡೀಷನ್ಸಲ್ಲಿ ನಿಮಗೆ ಸ್ಟೀಲು ರಿಯಾಕ್ಟ್ ಆಗಿ ಆಕ್ಸೈಡ್ ಆಗಿ ಫಾರ್ಮ್ ಆದಾಗ ಬರೋವಂಥದ್ದೇ ರಸ್ಟ್. ಸೊ ನೀವು ಮನೆ ನೀವು ಕಟ್ಟಿಸುವಾಗ ರಸ್ಟ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಉತ್ತಮ ಆದದ್ದು. ಅದಕ್ಕೆ ಕೆಲವರು ಪ್ರಶ್ನೆ ಏನಿರುತ್ತೆ ಅಂದರೆ, ನಾವು ಅಂಗಡಿಲಿ ಪರ್ಚೇಸ್ ಮಾಡಬೇಕಾದ್ರೆ, ಸರ್ ಅದು ರಸ್ಟ್ ಆದಂಗೆ ಕಾಣ್ತಾ ಇದೆ, ಅದನ್ನು ನಾವು ಉಪಯೋಗಿಸ್ಬಾರ್ದಾ ಅಂತ ನೀವು ಭಾಳಷ್ಟು ಜನದ ಪ್ರಶ್ನೆ ಇರುತ್ತೆ. ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಅದು ರಸ್ಟ್ ಆಗುವಂಥದ್ದು ಸಹಜನೇ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ನಿಮ್ಮ ಒಂದು ಸ್ಟೋರೇಜ್ ಕಂಡೀಷನ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಾಗ ರಸ್ಟಿಂಗ್ ಇದ್ದೇ ಇರುತ್ತೆ, ಒಂದು ಸ್ವಲ್ಪ ಮೈನ್ಯೂಟ್ ಪ್ರೋಸೆಸ್. ಬಟ್ ಅದನ್ನು ಉಪಯೋಗಿಸಿ ಏನೂ ತೊಂದರೆ ಇಲ್ಲ. ಬಟ್ ಹ್ಯೂಜ್ ಅಮೌಂಟ್ ಆಫ್ ರಸ್ಟಿಂಗ್ ಆಗಿದ್ದಾಗ ಅದನ್ನು ಡಿಸ್ಕಾರ್ಡ್ ಮಾಡೋದು ಬಹಳ ಉತ್ತಮ. ಸೊ ಇದನ್ನು ಮುಂದಿನ ಭಾಗ ಇನ್ನು ಅದಕ್ಕೆ ಏನೇನು ಕಾಸಸ್ ಇರ್ಬೋದು, ಪ್ರಿವೆಂಟಿವ್ ಆ್ಯಕ್ಷನ್ಸ್ ಏನಿದೆ ಅದನ್ನು ಕೂಡ ನಾವು ತರ್ತೀವಿ. ಸೊ ಈ ಚಾನಲ್ಗೆ ನಿಮ್ಮ ಸಪೋರ್ಟು ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಹಾಗೆ ಕೂಡ ನೀವು ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ. ಅದಕ್ಕೆ ನಾವು ತಕ್ಕ ಮಟ್ಟಿಗೆ ರಿಪ್ಲೈ ಕೂಡ ಮಾಡ್ತಾಯಿದ್ದೀವಿ. ಫೋನ್ ಕಾಲ್ಸ್ ಕೂಡ ರಿಪ್ಲೈ ಮಾಡ್ತಾಯಿದ್ದೀವಿ. ಇನ್ನು ಕೆಲವು ಜನಕ್ಕೆ ಡೌಟ್ ಇದ್ದರೆ, ಯಾಕೆ ನಾವು ಶಿಖರ್ ಬೆಂಗಳೂರು ಅಥವಾ ನೀವು ಶಿಖರ್ ಬಿಲ್ಡರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸ್ನ ಚೂಸ್ ಮಾಡಬೇಕು ಅನ್ನೋದಕ್ಕೆ ನಾವೀಗ ಕಮಿಂಗ್ ವೀಡಿಯೋಸಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಸೈಟ್ ವೀಡಿಯೋಸ್ನ ತರ್ತಾ ಇದ್ದೀವಿ. ಯಾಕೆ ನೀವು ಶಿಖರ್ ಬೆಂಗಳೂರನ್ನ ಅಥವಾ ಶಿಖರ್ ಬಿಲ್ಡರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸ್ನ ಚೂಸ್ ಮಾಡಬೇಕು ಅನ್ನೋದಕ್ಕೆ. ಸೊ ನಾವು ಮಾಡ್ತಾ ಇರೋ ಕೆಲಸನ ನೀವು ಬೇರೆ ಎಲ್ಲಾದರೂ ನೋಡಿದರೆ ಅದನ್ನು ನಮಗೆ ಸಜೆಸ್ಟ್ ಮಾಡಿ. ಯಾಕೆಂದರೆ ನಾವು ತಿಳಿಸ್ತಾ ಇರೋಂಥ ಕ್ವಾಲಿಟಿ ವರ್ಕ್ಸ್ ಇರ್ಬೋದು, ಅದನ್ನು ನಾವು ಇಡೀ ಬೆಂಗಳೂರಲ್ಲೇ ಮ್ಯಾಕ್ಸಿಮಮ್ ಜಾಗದಲ್ಲಿ ನೋಡಿಲ್ಲ ಅನ್ನೋದು ಚಾಲೆಂಜ್ ನಮ್ಮದು. ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬು, ಲೈಕು, ಶೇರ್ ಮಾಡೋದು ಮರಿಬೇಡಿ.